ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪೈನಾಪಲ್ ಫ್ಲೇವರ್ ಐಸ್ ಕ್ರೀಮ್ ಮಾಡುವ ಸುಲಭ ವಿಧಾನ ತಿಳಿಸಿಕೊಡ್ತಾ ಇದ್ದೀವಿ. ಒಂದು ಸಲ ಡೆಫಿನೆಟ್ಲಿ ಟ್ರೈ ಮಾಡಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಗ್ಯಾಸ್ ಮೇಲೆ ಈ ತರಹ ಒಂದು ಪಾತ್ರೆ ಇಟ್ಟುಕೊಳ್ಳಿ ಮತ್ತು ಗ್ಯಾಸ್ ಆನ್ ಮಾಡಿ. ಇವಾಗ ಮೊದಲಿಗೆ 50 ml ನಷ್ಟು ಇದರಲ್ಲಿ ನೀರು ಹಾಕಿ. ನೀರು ಹಾಕಿದ ನಂತರ ಇವಾಗ ನಾವು ಇಲ್ಲಿ 500 ml ಅಂದ್ರೆ ಅರ್ಧ ಲೀಟರ್ ಫುಲ್ ಕ್ರೀಮ್ ಹಾಲು ಹಾಕ್ತಿದ್ದೀವಿ. ಇವಾಗ ಹಾಲಲ್ಲಿ ಒಂದು ಬಾಯಿಲ್ ಬರುವ ತನಕ ವೇಟ್ ಮಾಡಿ. ನೀವು ನೋಡಬಹುದು, ಇಲ್ಲಿ ಹಾಲಿನಲ್ಲಿ ಬಾಯಿಲ್ ಬಂದಿದೆ. ಇವಾಗ ಇದರಲ್ಲಿ 1 ಟೀ ಸ್ಪೂನ್ ನಷ್ಟು ಮಿಲ್ಕ್ ಪೌಡರ್ ಹಾಕಿ ಮತ್ತು 2 ಟೀ ಸ್ಪೂನ್ ನಷ್ಟು ಸಕ್ಕರೆ ಹಾಕಿ. ಫ್ರೆಂಡ್ಸ್, ನಿಮ್ಮ ಹತ್ತಿರ ಮಿಲ್ಕ್ ಪೌಡರ್ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಬಹುದು. ನಾವು ಮುಂದೆ ಹಾಕ್ತಿರುವಂತಹ ಇಂಗ್ರೀಡಿಯೆಂಟ್ ನಲ್ಲಿ ಕೂಡ ಸಕ್ಕರೆ ಹಾಗೂ ಮಿಲ್ಕ್ ಪೌಡರ್ ಇರುತ್ತೆ. ಇವಾಗ ನೀವು ನೋಡಬಹುದು, ಸಕ್ಕರೆ ಹಾಲಿನಲ್ಲಿ ಮೆಲ್ಟ್ ಆಗಿದೆ. ಇವಾಗ ಇದರಲ್ಲಿ ನಾವು ಮೇನ್ ಇಂಗ್ರೀಡಿಯೆಂಟ್ ಹಾಕಬೇಕು. ಅದೇನಪ್ಪ ಅಂದ್ರೆ, ಮಾರ್ಕೆಟ್ ನಲ್ಲಿ ಈ ತರಹ ಐಸ್ ಕ್ರೀಮ್ ಪ್ರಿಮಿಕ್ಸ್ ಪೌಡರ್ ಸಿಗುತ್ತೆ. ಇದು ಒಂದು 100 ಗ್ರಾಂ ಪ್ಯಾಕೆಟ್ ಬರೀ 30 ರೂಪಾಯಿ ಮಾತ್ರ, ಹಾಗೂ ಇದರಲ್ಲಿ ಸಾಕಷ್ಟು ಫ್ಲೇವರ್ ಕೂಡ ಬರುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಇವಾಗ ಇಲ್ಲಿ ನೋಡಿ, ಹಾಲಿನ ಕನ್ಸಿಸ್ಟೆನ್ಸಿ ಈ ತರಹ ಬಂದ ಮೇಲೆ ನಾವು ಈ ಒಂದು 100 ಗ್ರಾಂ ಐಸ್ ಕ್ರೀಮ್ ಪ್ರಿಮಿಕ್ಸ್ ಪೌಡರ್ ಹಾಕ್ತಿದ್ದೀವಿ. ಐಸ್ ಕ್ರೀಮ್ ಪ್ರಿಮಿಕ್ಸ್ ಹಾಕಿದ ನಂತರ ಬರೀ 3 ನಿಮಿಷ ಈ ತರಹ ಸ್ಪೂನ್ ನಿಂದ ಸ್ಟೀರ್ ಮಾಡ್ತಾ ಇರಬೇಕು. 3 ನಿಮಿಷ ಆದ ನಂತರ ಇವಾಗ ಇದರ ಕನ್ಸಿಸ್ಟೆನ್ಸಿ ನೋಡಿ ಯಾವ ತರ ಬಂದಿರುತ್ತೆ ಅಂತ. ಈಗ ಗ್ಯಾಸ್ ಆಫ್ ಮಾಡಿ ಮತ್ತು 15 ನಿಮಿಷ ಇದನ್ನು ಸೈಡ್ಗೆ ಇಡಿ. ನೀವು ನೋಡಬಹುದು, 15 ನಿಮಿಷ ಆಗಿದೆ ಮತ್ತು ನಾವು ಮಾಡಿರುವಂತಹ ಐಸ್ ಕ್ರೀಮ್ ಕೂಡ ತಂಪಾಗಿದೆ. ಇವಾಗ ಇದನ್ನು ಈ ತರ ಒಂದು ಪ್ಲಾಸ್ಟಿಕ್ ಬೌಲ್ ನಲ್ಲಿ ತೆಗೆದು 4 ಗಂಟೆ ಫ್ರೀಜರ್ ನಲ್ಲಿ ಇಡಬೇಕು. ಸ್ನೇಹಿತರೆ, 4 ಗಂಟೆ ಆಗಿದೆ. ನೀವು ನೋಡಬಹುದು ಯಾವ ತರ ಐಸ್ ಕ್ರೀಮ್ ಗಟ್ಟಿಯಾಗಿದೆ ಅಂತ. ಇವಾಗ ಇದನ್ನು ಈ ತರ ಕ್ರಶ್ ಮಾಡಿ. ಕ್ರಶ್ ಮಾಡಿದ ನಂತರ ಇದನ್ನು ಮಿಕ್ಸಿ ಜಾರ್ ನಲ್ಲಿ ಹಾಕಿ ಮತ್ತು 1 ನಿಮಿಷ ಮಾತ್ರ ಮಿಕ್ಸ್ ಮಾಡಿ. 1 ನಿಮಿಷ ಗ್ರೈಂಡರ್ ಮಾಡಿದ ನಂತರ ಇದರ ಕನ್ಸಿಸ್ಟೆನ್ಸಿ ಫೋಮ್ ತರ ಬಂದಿರುತ್ತೆ. ಇವಾಗ ಮತ್ತೆ ಅದೇ ತರ ಒಂದು ಪ್ಲಾಸ್ಟಿಕ್ ಬೌಲ್ ನಲ್ಲಿ ಹಾಕಿ ಹಾಗೂ ಇದರ ಮೇಲೆ ನಿಮಗೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸ್ ಹಾಕಿ. ಹಾಗೂ ಇವಾಗ ಮತ್ತೆ 8 ಗಂಟೆಯವರೆಗೆ ಫ್ರೀಜರ್ ನಲ್ಲಿ ಇಡಬೇಕು. ಸ್ನೇಹಿತರೆ, 8 ಗಂಟೆ ಆಗಿದೆ. ನೀವು ನೋಡಬಹುದು, ನಾವು ಮಾಡಿರುವಂತಹ ಐಸ್ ಕ್ರೀಮ್ ರೆಡಿ ಆಗಿದೆ. ಇವಾಗ ನೀವು ಇದನ್ನು ಸರ್ವ್ ಮಾಡಬಹುದು. ಧನ್ಯವಾದಗಳು.